ವೀಕ್ಷಕರೇ, ಇಲ್ಲೊಂದು ಕುಟುಂಬ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದಿದೆ. ಸುಮಾರು 8 ಮಂದಿಗೆ ಜೀವದಾನ ಮಾಡೋ ಮೂಲಕ ಅವರ ಬಾಳಲ್ಲಿ ಬೆಳಕಾಗಿದೆ. ಆ ಕುಟುಂಬದ ಕಾರ್ಯಕ್ಕೆ ಇಡೀ ಊರೇ ಸೈ ಅಂತ ಹೇಳ್ತಾ ಇದೆ. ಡೆಡ್ಲಿ ಡೆಂಗಿ ಜೀವವನ್ನೇ ಹಿಂಡಿದೆ. ಬದುಕಲ್ಲ ಅನ್ನೋ ಕಟು ಸತ್ಯ ಗೊತ್ತಾಗಿದೆ. ಮರಣ ಕಣ್ಣು ಮುಂದೆಯೇ ಇದೆ. ಇಷ್ಟಾದ್ರೂ ಈ ಮಹಿಳೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಎಂಟು ಮಂದಿಗೆ ಜೀವದಾನ ಮಾಡಿದ ದೇವತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಮಂಜುಳಾ ಪ್ರಕಾಶ್ ಅನ್ನೋರು ಕಳೆದ 5 ದಿನಗಳ ಹಿಂದೆ ಡೆಂಗಿ ಜ್ವರದಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಂಜುಳಾ ಕೊನೆಯುಸಿರೆಳೆದಿದ್ದಾರೆ. ಮಂಜುಳಾ ಇನ್ನು ಬದುಕಲ್ಲ ಅಂತ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರು ಆಕೆಯ ಹೃದಯ, ಕಿಡ್ನಿ, ಕಣ್ಣು, ಕರಳು, ಶ್ವಾಸಕೋಶವನ್ನ ದಾನ ಮಾಡಿದ್ದಾರೆ. 8 ಮಂದಿ ರೋಗಿಗಳಿಗೆ ಜೀವದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ನಮಗೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ನಮ್ಗೆ ತಿಳಿತು. ಅಂದರೆ ಅಂಥ ನಮ್ಮ ನಾನು ಪಡೆದಿರೋದಕ್ಕೆ ನನಗೆ ಭಾಳ ಹೆಮ್ಮೆ. ವೀಕ್ಷಕರೇ, ಇಲ್ಲೊಂದು ಕುಟುಂಬ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದಿದೆ. ಸುಮಾರು 8 ಮಂದಿಗೆ ಜೀವದಾನ ಮಾಡೋ ಮೂಲಕ ಅವರ ಬಾಳಲ್ಲಿ ಬೆಳಕಾಗಿದೆ. ಆ ಕುಟುಂಬದ ಕಾರ್ಯಕ್ಕೆ ಇಡೀ ಊರೇ ಸೈ ಅಂತ ಹೇಳ್ತಾ ಇದೆ. ಡೆಡ್ಲಿ ಡೆಂಗಿ ಜೀವವನ್ನೇ ಹಿಂಡಿದೆ. ಬದುಕಲ್ಲ ಅನ್ನೋ ಕಟು ಸತ್ಯ ಗೊತ್ತಾಗಿದೆ. ಮರಣ ಕಣ್ಣು ಮುಂದೆಯೇ ಇದೆ. ಇಷ್ಟಾದ್ರೂ ಈ ಮಹಿಳೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಎಂಟು ಮಂದಿಗೆ ಜೀವದಾನ ಮಾಡಿದ ದೇವತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಮಂಜುಳಾ ಪ್ರಕಾಶ್ ಅನ್ನೋರು ಕಳೆದ 5 ದಿನಗಳ ಹಿಂದೆ ಡೆಂಗಿ ಜ್ವರದಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಂಜುಳಾ ಕೊನೆಯುಸಿರೆಳೆದಿದ್ದಾರೆ. ಮಂಜುಳಾ ಇನ್ನು ಬದುಕಲ್ಲ ಅಂತ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರು ಆಕೆಯ ಹೃದಯ, ಕಿಡ್ನಿ, ಕಣ್ಣು, ಕರಳು, ಶ್ವಾಸಕೋಶವನ್ನ ದಾನ ಮಾಡಿದ್ದಾರೆ. 8 ಮಂದಿ ರೋಗಿಗಳಿಗೆ ಜೀವದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ನಮಗೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ನಮ್ಗೆ ತಿಳಿತು. ಅಂದರೆ ಅಂಥ ನಮ್ಮ ನಾನು ಪಡೆದಿರೋದಕ್ಕೆ ನನಗೆ ಭಾಳ ಹೆಮ್ಮೆ. ವೀಕ್ಷಕರೇ, ಇಲ್ಲೊಂದು ಕುಟುಂಬ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದಿದೆ. ಸುಮಾರು 8 ಮಂದಿಗೆ ಜೀವದಾನ ಮಾಡೋ ಮೂಲಕ ಅವರ ಬಾಳಲ್ಲಿ ಬೆಳಕಾಗಿದೆ. ಆ ಕುಟುಂಬದ ಕಾರ್ಯಕ್ಕೆ ಇಡೀ ಊರೇ ಸೈ ಅಂತ ಹೇಳ್ತಾ ಇದೆ. ಡೆಡ್ಲಿ ಡೆಂಗಿ ಜೀವವನ್ನೇ ಹಿಂಡಿದೆ. ಬದುಕಲ್ಲ ಅನ್ನೋ ಕಟು ಸತ್ಯ ಗೊತ್ತಾಗಿದೆ. ಮರಣ ಕಣ್ಣು ಮುಂದೆಯೇ ಇದೆ. ಇಷ್ಟಾದ್ರೂ ಈ ಮಹಿಳೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಎಂಟು ಮಂದಿಗೆ ಜೀವದಾನ ಮಾಡಿದ ದೇವತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಮಂಜುಳಾ ಪ್ರಕಾಶ್ ಅನ್ನೋರು ಕಳೆದ 5 ದಿನಗಳ ಹಿಂದೆ ಡೆಂಗಿ ಜ್ವರದಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಂಜುಳಾ ಕೊನೆಯುಸಿರೆಳೆದಿದ್ದಾರೆ. ಮಂಜುಳಾ ಇನ್ನು ಬದುಕಲ್ಲ ಅಂತ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರು ಆಕೆಯ ಹೃದಯ, ಕಿಡ್ನಿ, ಕಣ್ಣು, ಕರಳು, ಶ್ವಾಸಕೋಶವನ್ನ ದಾನ ಮಾಡಿದ್ದಾರೆ. 8 ಮಂದಿ ರೋಗಿಗಳಿಗೆ ಜೀವದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ನಮಗೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ನಮ್ಗೆ ತಿಳಿತು. ಅಂದರೆ ಅಂಥ ನಮ್ಮ ನಾನು ಪಡೆದಿರೋದಕ್ಕೆ
ನನಗೆ ಭಾಳ ಹೆಮ್ಮೆ. ವೀಕ್ಷಕರೇ, ಇಲ್ಲೊಂದು ಕುಟುಂಬ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದಿದೆ. ಸುಮಾರು 8 ಮಂದಿಗೆ ಜೀವದಾನ ಮಾಡೋ ಮೂಲಕ ಅವರ ಬಾಳಲ್ಲಿ ಬೆಳಕಾಗಿದೆ. ಆ ಕುಟುಂಬದ ಕಾರ್ಯಕ್ಕೆ ಇಡೀ ಊರೇ ಸೈ ಅಂತ ಹೇಳ್ತಾ ಇದೆ. ಡೆಡ್ಲಿ ಡೆಂಗಿ ಜೀವವನ್ನೇ ಹಿಂಡಿದೆ. ಬದುಕಲ್ಲ ಅನ್ನೋ ಕಟು ಸತ್ಯ ಗೊತ್ತಾಗಿದೆ. ಮರಣ ಕಣ್ಣು ಮುಂದೆಯೇ ಇದೆ. ಇಷ್ಟಾದ್ರೂ ಈ ಮಹಿಳೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಎಂಟು ಮಂದಿಗೆ ಜೀವದಾನ ಮಾಡಿದ ದೇವತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಮಂಜುಳಾ ಪ್ರಕಾಶ್ ಅನ್ನೋರು ಕಳೆದ 5 ದಿನಗಳ ಹಿಂದೆ ಡೆಂಗಿ ಜ್ವರದಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಂಜುಳಾ ಕೊನೆಯುಸಿರೆಳೆದಿದ್ದಾರೆ. ಮಂಜುಳಾ ಇನ್ನು ಬದುಕಲ್ಲ ಅಂತ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರು ಆಕೆಯ ಹೃದಯ, ಕಿಡ್ನಿ, ಕಣ್ಣು, ಕರಳು, ಶ್ವಾಸಕೋಶವನ್ನ ದಾನ ಮಾಡಿದ್ದಾರೆ. 8 ಮಂದಿ ರೋಗಿಗಳಿಗೆ ಜೀವದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ನಮಗೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ನಮ್ಗೆ ತಿಳಿತು. ಅಂದರೆ ಅಂಥ ನಮ್ಮ ನಾನು ಪಡೆದಿರೋದಕ್ಕೆ ನನಗೆ ಭಾಳ ಹೆಮ್ಮೆ. ವೀಕ್ಷಕರೇ, ಇಲ್ಲೊಂದು ಕುಟುಂಬ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದಿದೆ. ಸುಮಾರು 8 ಮಂದಿಗೆ ಜೀವದಾನ ಮಾಡೋ ಮೂಲಕ ಅವರ ಬಾಳಲ್ಲಿ ಬೆಳಕಾಗಿದೆ. ಆ ಕುಟುಂಬದ ಕಾರ್ಯಕ್ಕೆ ಇಡೀ ಊರೇ ಸೈ ಅಂತ ಹೇಳ್ತಾ ಇದೆ. ಡೆಡ್ಲಿ ಡೆಂಗಿ ಜೀವವನ್ನೇ ಹಿಂಡಿದೆ. ಬದುಕಲ್ಲ ಅನ್ನೋ ಕಟು ಸತ್ಯ ಗೊತ್ತಾಗಿದೆ. ಮರಣ ಕಣ್ಣು ಮುಂದೆಯೇ ಇದೆ. ಇಷ್ಟಾದ್ರೂ ಈ ಮಹಿಳೆ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಎಂಟು ಮಂದಿಗೆ ಜೀವದಾನ ಮಾಡಿದ ದೇವತೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಮಂಜುಳಾ ಪ್ರಕಾಶ್ ಅನ್ನೋರು ಕಳೆದ 5 ದಿನಗಳ ಹಿಂದೆ ಡೆಂಗಿ ಜ್ವರದಿಂದ ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಂಜುಳಾ ಕೊನೆಯುಸಿರೆಳೆದಿದ್ದಾರೆ. ಮಂಜುಳಾ ಇನ್ನು ಬದುಕಲ್ಲ ಅಂತ ತಿಳಿತಾ ಇದ್ದಂತೆ ಅವರ ಕುಟುಂಬಸ್ಥರು ಆಕೆಯ ಹೃದಯ, ಕಿಡ್ನಿ, ಕಣ್ಣು, ಕರಳು, ಶ್ವಾಸಕೋಶವನ್ನ ದಾನ ಮಾಡಿದ್ದಾರೆ. 8 ಮಂದಿ ರೋಗಿಗಳಿಗೆ ಜೀವದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ನಮಗೆ ಆ ಸಾವಿನಲ್ಲಿ ಒಂದು ಸಾರ್ಥಕತೆ ನಮ್ಗೆ ತಿಳಿತು. ಅಂದರೆ ಅಂಥ ನಮ್ಮ ನಾನು ಪಡೆದಿರೋದಕ್ಕೆ ನನಗೆ ಭಾಳ ಹೆಮ್ಮೆ.